ಸಾವರ್ಕರ್ ಸಾಹಿತ್ಯ ಸಂಭ್ರಮದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಬಂದಂಥ ಎಲ್ಲ ಸಾಹಿತ್ಯಾಭಿಮಾನಿ ರಾಷ್ಟ್ರಾಭಿಮಾನಿ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ. ಭಾರತದ ಆಧ್ಯಾತ್ಮಿಕ ಪರಂಪರೆಯನ್ನು ಜಾಗತಿಕ ವೇದಿಕೆಯಲ್ಲಿ ಎದೆ ತಟ್ಟಿಕೊಂಡು ಹೇಳಿದಂಥ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ಈ ದೇಶದ ರಾಷ್ಟ್ರೀಯತೆ ಎಂಬುದು ಅದು ಜಗತ್ತಿಗೆ ಮಾರ್ಗದರ್ಶಿ. ಒಂದು ರಾಷ್ಟ್ರೀಯತೆ, ರಾಷ್ಟ್ರೀಯ ಅಭಿಮಾನಗಳು ಹೇಗಿರಬೇಕು ಅನ್ನೋದರ ಒಂದು ಅದ್ಭುತ ನಿದರ್ಶನವಾಗಿ ತನ್ನ ಅನೇಕ ಕೃತಿಗಳ ಮೂಲಕ, ಸಾಹಿತ್ಯದ ಮೂಲಕ ಜಗತ್ತಿನ ಜನರ ಗಮನವನ್ನು ಸೆಳೆದಂಥ ವೀರ ಸಾವರ್ಕರ್ ಅವರ ಸಾಹಿತ್ಯದ ಬಗ್ಗೆ ಒಂದು ಚರ್ಚಾಕೂಟವನ್ನು ಆಯೋಜನೆ ಮಾಡಬೇಕು. ಅನೇಕ ಸಂದರ್ಭದಲ್ಲಿ ತನ್ನ ಮೇಲೆ ಬಂದಂಥ ಆರೋಪಗಳನ್ನು ಒಂದು ರೀತಿ ಚಿಮ್ಮು ಹಲಗೆಯ ಹಾಗೆ ಬಳಸಿಕೊಂಡು ಮತ್ತಷ್ಟು ಯುವಜನರಿಗೆ ಪ್ರೇರಣೆಯನ್ನು ಕೊಡ್ತಾ ಇರುವಂಥ ಸಾವರ್ಕರ್ ಅವರ ಬದುಕಿನ ಬಗ್ಗೆ, ಅವರ ರಾಜಕೀಯ ನಡೆಗಳ ಬಗ್ಗೆ ಇವತ್ತಿಗೂ ಆರೋಪಗಳು, ಪ್ರತ್ಯಾರೋಪಗಳು ನಡೀತಾನೆ ಇವೆ. ಅನೇಕ ಕೃತಿಗಳು ಬಂದಿವೆ. ಆದರೂ ಕೂಡ ಸಾವರ್ಕರ್ ನಮಗೆ ಇವತ್ತಿಗೂ ನಮ್ಮ ಕೃಷಿಯನ್ನು ತಳಿಸುವಂಥ ಯಾವ ಕೃತಿಯೂ ಬಂದಿಲ್ಲ. ಮತ್ತು ಇವತ್ತಿಗೂ ಸಾವರ್ಕರ್ ನಮಗೆ ಒಂದಲ್ಲ ಒಂದು ರೀತಿಯ ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಪ್ರಚೋದಿಸ್ತಾ ಇದ್ದಾರೆ, ವಿಚಾರಕ್ಕೆ ಪ್ರಚೋದಿಸ್ತಾ ಇದ್ದಾರೆ. ಕೂರ್ಮ ಬಳಗದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು. ಒಂದೆರಡು ವರ್ಷಗಳ ಹಿಂದೆ ಯಾವುದೋ ಒಂದಷ್ಟು ವೈಚಾರಿಕ ಹಿನ್ನೆಲೆ ಉಳ್ಳಂಥ ವ್ಯಕ್ತಿಗಳಿಗೆ ಸರ್ಕಾರಗಳಿಂದ ಸಮಸ್ಯೆ ಆಯಿತು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಅವಾರ್ಡ್ ವಾಪಸಿ ಆಂದೋಲನಗಳೆಲ್ಲ ನಡೆಯಿತು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಾ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಬೇಕು, ಕಲಾವಿದರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದೆಲ್ಲದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದ ಚರ್ಚೆ ನಡೆಯಿತು. ನಮಗನಿಸ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇವೆ. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಖ್ಯಾತ ಅಂಗಣಕಾರರಾಗಿರುವಂಥ ಸಂತೋಷ್ ತಮ್ಮಾಯಿಯವರು ಟಿಪ್ಪು ಜಯಂತಿಯ ಬಗ್ಗೆ ಒಂದು ಆರ್ಟಿಕಲನ್ನು ಬರೆದರು. ಅದರ ಮೇಲೆ ಕೇಸ್ ದಾಖಲಾಯಿತು. ಅವರನ್ನು ಮನೆಯಿಂದ ಅರೆಸ್ಟ್ ಮಾಡಿ ತಗೊಂಡರು. ಆದರೆ ಆ ಘಟನೆಯ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನ ಆಗಿದೆ ಅಂತ ಯಾರೂ ಕೂಡ ಬಹಿರಂಗವಾಗಿ ಧ್ವನಿ ಎತ್ತಲಿಲ್ಲ. ಆಗ ನಮಗೆ ಅನಿಸೋದಕ್ಕೆ ಆರಂಭ ಆಯಿತು, ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ಈ ರೀತಿಯ ಸಹಿಷ್ಣುತೆ, ಈ ಎಲ್ಲ ಶಬ್ದಗಳು ಒಂದು ವೈಚಾರಿಕ ಪರಿಧಿಯೊಳಗೆ ಮಾತ್ರ ತಿರುಗ್ತಾ ಇದೆ ಅಥವಾ ಎಲ್ಲರಿಗೂ ಇದೆಯಾ ಅನ್ನುವಂಥ ಪ್ರಶ್ನೆ ಆರಂಭ ಆಯಿತು. ಹಾಗಾಗಿ ನಾವು ಉಡುಪಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಭಿನ್ನ ಭಿನ್ನ ವಿಚಾರ ಇರುವಂಥ ಎರಡೂ ಜನರನ್ನು ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾರಿಗೆ, ಎಲ್ಲಿ, ಎಷ್ಟು. ಅದಾದ ಬಳಿಕ ರಾಕೇಶ್ ಶೆಟ್ಟಿ ಅವರ ಮುಚ್ಚಿಟ್ಟ ದಲಿತ ಚರಿತ್ರೆ ಎನ್ನುವಂಥ ಒಂದು ಪುಸ್ತಕದ ಪರಿಚಯ, ಅದು ಕೂಡ ನಮ್ಮ ಕಾರ್ಯಕ್ರಮದ ಒಂದು ಅಂಗವಾಗಿ ನಡೆಯಿತು. ಇದೀಗ ನಾವು ಸಾವರ್ಕರ್ ಅವರ ಬಗ್ಗೆ ಅನೇಕ ಪ್ರಶ್ನೆಗಳು ಇವತ್ತಿಗೂ ನಮ್ಮ ನಡುವೆ ಇದೆ. ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಒಂದು ಪ್ರಯತ್ನವಾಗಿ ಇವತ್ತು ನಮ್ಮ ಜೊತೆ ಸಂದೀಪ್ ಬಾಲಕೃಷ್ಣನ್ ಅವರಿದ್ದಾರೆ. ಸ್ವತಃ ಸಾತ್ವಿಕಿ ಸಾವರ್ಕರ್ ಅವರು ಪುಣೆಯಿಂದ ಬಿಡುವು ಮಾಡಿಕೊಂಡು ನಮಗಾಗಿ ಇಲ್ಲಿವರೆಗೆ ಬಂದಿದ್ದಾರೆ. ತಾನು ಈಗ ಇಲ್ಲಿಂದ ಬೆಳೆಸಿಕೊಂಡು ಫ್ರಾನ್ಸ್ನ ಗಡಿಯನ್ನು ತಲುಪಿದರೆ, ಫ್ರಾನ್ಸ್ ನೆಲವನ್ನು ಮುಟ್ಟಿದರೆ ತನ್ನ ಬಂಧನ ಕಾನೂನಿನ ಪ್ರಕಾರ ತಪ್ಪು ಎಂದು ಅರಿತಿದ್ದರಿಂದ ಅಲ್ಲಿಂದ ತಪ್ಪಿಸಿಕೊಂಡು ಫ್ರಾನ್ಸ್ ಅನ್ನು ತಲುಪುತ್ತಾರೆ. ಆದರೂ ಹೇಗೋ ಮೋಸದಿಂದ ಅವರ ಬಂಧನವಾಗಿ ಬರುತ್ತೆ. ಸೆರೆಮನೆಯಲ್ಲಿ ಚಿತ್ರಹಿಂಸೆಯನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಭಗವದ್ಗೀತಾ ಶ್ಲೋಕದ ಪ್ರಕಾರ ನೈನಂ ಚಿದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ, ಅರ್ಥಾತ್ ಬೆಂಕಿ, ನೀರು, ಗಾಳಿ ಯಾರೂ ನನ್ನನ್ನು ಏನೂ ಮಾಡಲಾಗುವುದಿಲ್ಲ ಎಂಬಂತೆ ನಾನು ಅನಾದಿ, ನಾನು ಅನಂತ ಎಂದು ಹೇಳುತ್ತಾ ಅನಾದಿವೇ ಅನಂತವೇ ಎಂಬ ಮರಾಠಿ ಹಾಡನ್ನು ರಚಿಸಿದ್ದಾರೆ. ಇದೀಗ ಮಾಲಿನಿ ಕೇಶವ್ ಪ್ರಸಾದ್, ಕಿಶೋರ್ ಪೆರ್ಲಾ, ಯಶವಂತ್ ಇವರ ಸುಶ್ರಾವ್ಯ ಕಂಠದ ಜೊತೆಗೆ ಮಂಜರಿ ಚಂದ್ರ ನೇತೃತ್ವದ ಸೃಷ್ಟಿ ನೃತ್ಯ ಕಲಾ ಕುಟೀರ ಉಡುಪಿ ಇವರ ಹೆಜ್ಜೆಯ ಜೊತೆಗೆ ರಾಘವೇಂದ್ರ ಕೆ ಅಮೀನ್ರವರ ಅದ್ಭುತ ರೇಖಾಚಿತ್ರ ಪ್ರದರ್ಶನದ ಮೂಲಕ ಇದೀಗ ಅನಾದಿವಿ ಅನಂತಮಿ ಹಾಡಿಗೆ ಗಾನನಾಟ್ಯ ವೈಭವ ನಿಮ್ಮ ಮುಂದೆ. 1910 ಜುಲೈ 1ನೇ ತಾರೀಕು ವಿನಾಯಕ ದಾಮೋದರ್ ಸಾವರ್ಕರ್ ಅವರನ್ನು ಬಂಧಿಸಲ್ಪಟ್ಟ SS ಮೋರಿಯಾ ಹಡಗು ಬಿಸ್ಕೆ ಕೊಲ್ಲಿಯ ಮೂಲಕ ಭಾರತಕ್ಕೆ ಹೊರಟಿತು. ಸ್ಕಾಟ್ಲ್ಯಾಂಡ್ ಯಾರ್ಡ್ ಅಧಿಕಾರಿ ಜಾನ್ ಪಾರ್ಕರ್ನ ಸರ್ಪಗಾವಲು ಸ್ನಾನ ಶೌಚಕ್ಕೆಂದು ಹೋದಾಗ ಹಡಗಿನ ಕಿರು ಗವಾಕ್ಷದ ಕಡೆ ಕಣ್ಣು ಹಾಯಿಸ್ತಾರೆ ಸಾವರ್ಕರ್.
ಬ್ರಿಟಿಷ್ ಬಂಧನದಿಂದ ಸ್ವತಂತ್ರನಾಗುವ ಆಸೆ ಚಿಗುರೊಡೆಯಿತು. ನನ್ನದು ಶ್ರೀಕೃಷ್ಣನ ಪರಂಪರೆ. ಮತಾಂಧ ಔರಂಗಜೇಬನ ಬಂಧನದಿಂದ ಬಿಡಿಸಿಕೊಂಡು ಬಂದ ಶಿವಛತ್ರಪತಿಯ ಆದರ್ಶ ಇತಿಹಾಸ ನಮ್ಮದು. ವಾಸುದೇವ ಬಳಕೆ ಏಡಮ್ಮಿನ ಸೆರೆಮನೆಯಿಂದ ತಪ್ಪಿಸಿಕೊಂಡು ಬಂದು ತಾಯಿ ಭಾರತೀಯ ಮಾಂಗಲ್ಯ ರಕ್ಷಣೆ ಮಾಡದಂತೆ ನಾನು ತಪ್ಪಿಸಿಕೊಳ್ಬೇಕು. ಯೋಜನೆಯಾಗಿ ಬದಲಾಯಿತು. ಯೋಜನೆ ಕಾರ್ಯರೂಪಕ್ಕೆ ತಂದುಬಿಟ್ರು ಸಾವರ್ಕರ್. ಶೌಚಾಲಯದ ಗಿಂಡಿಯಿಂದ ಹಾರಿ ಭೋರ್ಗರೆವ ಸಮುದ್ರವನ್ನು ಈಜಿತು. ಜಲ ಮುಗಿದಿತ್ತು, ಗಟ್ಟಿ ನೆಲ ಬಂದಿತ್ತು, ದಾಸ್ಯ ಕಳೆದಿತ್ತು, ಸ್ವಾತಂತ್ರ್ಯ ಸಿಕ್ಕಿತ್ತು. ಸಾಗರಾಧಿಪತಿ ಎನಿಸಿದ ಬ್ರಿಟಿಷ್ ಸಾಮ್ರಾಜ್ಯದ ಮುಖಭಂಗವಾಗಿತ್ತು. ಮಾನಸಿಕವಾಗಿ, ಶಾರೀರಿಕವಾಗಿ ಹಾಗೂ ಕಾನೂನಿಗನುಗುಣವಾಗಿ ಸಾವರ್ಕರ್ ಮುಕ್ತರಾಗಿದ್ದರು. ಆದರೆ ಫ್ರೆಂಚ್ ಪೊಲೀಸರ ಕೈ ಬೆಚ್ಚಗೆ ಮಾಡಿ ಬಾಯಿ ಮುಚ್ಚಿಸಿ ಕೈಕಾಲುಗಳಿಗೆ ಬೇಡಿ ಹಾಕಿ ಕೂಡಿಟ್ಟರು ಬ್ರಿಟಿಷರು. ಕಾವಲು ಬಿಗಿಯಾಯಿತು. ಕಾವಲುಗಾರರ ಹಿಂಸೆ ಬೈಗುಳಕ್ಕೆ ಮಿತಿಯೇ ಇಲ್ಲ. ಅಮಾನುಷ ಚಿತ್ರಹಿಂಸೆಯ ಸರದಿ ಈಗ ಸಾವರ್ಕರದ್ದು. ನಡುವೆ ಭಗವದ್ಗೀತೆಯ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಈ ಜೀವವನ್ನು ಆಯುಧಗಳು ತುಂಡರಿಸಲು, ಇವನನ್ನು ಬೆಂಕಿ ಸುಡಲು, ನೀರು ಇವನನ್ನು ನೆನೆಸಲು, ಗಾಳಿ ಇವನನ್ನು ಒಣಗಿಸಲು ಹೇಳ್ತಾ ಅದೇ ಭಾವ ಹೊಮ್ಮಿಸುವ ಮರಾಠಿ ಗೀತೆಯನ್ನು ರಚಿಸಿ ಹಾಡತೊಡಗಿದರು. ಅನಾದಿವಿ, ಅನಂತವಿ, ಅವಧ್ಯಮಿ. ನಾನು ಅನಾದಿ, ನಾನು ಅನಂತ, ನಾನು ಅವಧ್ಯ.
ಬೆಳೆಸಿದ ಗಾಯಕರಾದ ನಾಲಿನಿ ಕೇಶವ್ ಪ್ರಸಾದ್, ಯಶವಂತ್, ಕಿಶೋರ್ ಕರ್ಲಾ, ಅಂತೆಯೇ ಮಂಜರಿ ಚಂದ್ರ ನೇತೃತ್ವದ ಸೃಷ್ಟಿ ನೃತ್ಯ ಕುಟೀರ ಉಡುಪಿ ಹಾಗೂ ರೇಖಾಚಿತ್ರ ಬಿಡಿಸಿದಂತಹ ರಾಘವೇಂದ್ರ ಕೆ ಅಮೀನ್ ಇವರಿಗೆ ಹೃತ್ಪೂರ್ವಕ ವಂದನೆಗಳು. ಇದೀಗ ಸಾವರ್ಕರ್ ಒಂದು ಸಮರ್ಪಿತ ಬದುಕು ಎಂಬ ವಿಷಯದ ಮೇಲೆ ವಿಚಾರ ಸಂಗೋಷ್ಠಿ. ಸಂವಾದಕರಾಗಿ ಲೇಖಕರು, ಪ್ರಖರ ವಾಗ್ಮಿಗಳು, ರಾಷ್ಟ್ರೀಯವಾದಿ ಚಿಂತಕರು ಹಾಗೂ ಅಂಕಣಕಾರರಾದ ಪ್ರಕಾಶ್ ಮಗ್ವೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಜೀವನ ಒಂದು ರಾಷ್ಟ್ರ ಸಮರ್ಪಿತ ಬದುಕು. ಅದನ್ನು ಒಪ್ಪುವಂಥವರ ಬಹಳ ದೊಡ್ಡ ಸಮೂಹ ಭಾರತದಲ್ಲಿದೆ. ಇದಕ್ಕೆ ಹೊರತಾಗಿ ಒಂದಷ್ಟು ಅಪವಾದಗಳು ಇವೆ. ಸಾವರ್ಕರ್ ಅವರು ಹೇಳಿ, ಸಾವರ್ಕರ್ ಅವರು ಬ್ರಿಟಿಷರ ಬಳಿ ಕ್ಷಮಾಯಾಚನೆ ಮಾಡ್ತಾರೆ, ಬಂಧನದಿಂದ ಬಿಡುಗಡೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ಷಮಾಯಾಚನೆಯನ್ನು ಮಾಡ್ತಾರೆ ಇತ್ಯಾದಿ. ಅವರ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಕೇಳಿಬರುತ್ತೆ. ಈ ಜಯೋಸ್ತುತೆ ಅನ್ನುವಂಥ ಈ ಸಾವರ್ಕರ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ಅವರ ಬಗೆಗೆ ಇರುವಂತಹ ಟೀಕೆಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಪ್ರಶ್ನೆಗಳನ್ನು ಇಲ್ಲಿ ಹುಟ್ಟುಹಾಕ್ತಾ ಕೊನೆಯಲ್ಲಿ ಸಾವರ್ಕರ್ ನಿಜಕ್ಕೂ ಅವರ ಬದುಕು ಅದು ರಾಷ್ಟ್ರ ಸಮರ್ಪಿತವಾಗಿತ್ತು ಅನ್ನುವಂಥದ್ದನ್ನು ಹೊರತರುವ ಪ್ರಯತ್ನ ಈ ಸಂವಾದದಲ್ಲಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು, ಈ ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಮ್ಮ ಜೊತೆ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ, ಸಮರ್ಥವಾಗಿ ಉತ್ತರ ಕೊಡಲಿಕ್ಕೆ ನಮ್ಮ ಜೊತೆ ಇರುವಂಥವರು ಸಂದೀಪ್ ಬಾಲಕೃಷ್ಣ ಇವರು. ಪರಿಚಯ ಹೆಚ್ಚು ಮಾಡೋದು ಬೇಡ, ಧರ್ಮ ಡಿಸ್ಪ್ಯಾಚ್ ಇದರ ಪ್ರಮುಖರು, ಮುಖ್ಯಸ್ಥರು ಅಂತ ಪರಿಚಯ ಮಾಡಿದರೆ ಸಾಕು ಅಂತ ಅವರು ಹೇಳ್ತಾರೆ. ಒಂದೆರಡು ಸಂಗತಿಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತೀನಿ. ಅಷ್ಟರಲ್ಲಿ ನಿಮಗೆ ಅವರ ಪರಿಚಯ, ಅವರ ವಿದ್ವತ್ತು ಎಂಥದ್ದು ಅಂತ ನಿಮಗೆ ಅರ್ಥ ಆಗ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಒಂದು 12 ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ಯಾರು ಅಂತ ಕೇಳಿದರೆ, ಟಿಪ್ಪು ಸುಲ್ತಾನ್ ಇದೇ ರೀತಿ ಶಿವಾಜಿ, ಸಾವರ್ಕರ್ ಇವರ ರೀತಿಯೇ ಅವನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಹಳಷ್ಟು ಜನ ಅಂದ್ಕೊಂಡಿದ್ರು. ಆದರೆ ಆ ಭಾವ ಇವತ್ತಿಲ್ಲ. ಯಾಕೆಂದರೆ ಎಲ್ರಿಗೂ ಸತ್ಯದ ಅರಿವಾಗಿದೆ. ಅಕ್ಬರ್ ಔರಂಗಜೇಬನಷ್ಟೇ ಆಕ್ರಮಣಕಾರಿ, ಅವನು ಒಬ್ಬ ಆಕ್ರಮಣಕಾರಿ. ಭಾರತದ ಸಂಸ್ಕೃತಿಯನ್ನು, ಧಾರ್ಮಿಕತೆಯನ್ನು ಧ್ವಂಸ ಮಾಡೋದರಲ್ಲಿ ಅವರದ್ದೆಷ್ಟು ಪಾಲಿತ್ತು ಅಷ್ಟು ಇವನದ್ದು ಪಾಲಿತ್ತು. ಹಾಗಾಗಿ ಅವನೊಬ್ಬ ಆಕ್ರಮಣಕಾರಿ, ಅವನು ಮೈಸೂರು ಹುಲಿ ಅಲ್ಲ, ಈ ರಾಷ್ಟ್ರದ ಧರ್ಮ ಸಂಸ್ಕೃತಿಯನ್ನು ನಾಶ ಮಾಡಿದಂಥ ವ್ಯಕ್ತಿ ಅನ್ನುವಂಥದ್ದು ಇವತ್ತು ಸಮಾಜದಲ್ಲಿ ಗೊತ್ತಾಗ್ತಾ ಇದೆ. ಅದು ಗೊತ್ತಾಗಲಿಕ್ಕೆ ಕೆಲವರು ಕಾರಣ ಪುರುಷರಿದ್ದಾರೆ. ಅದರಲ್ಲಿ ಒಬ್ಬರು ಸಂದೀಪ್ ಬಾಲಕೃಷ್ಣನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸರಸ್ವತಿ ಸಮ್ಮಾನ್ ಪುರಸ್ಕೃತರಾದಂತಹ ಡಾಕ್ಟರ್ SL ಭೈರಪ್ಪ ಅವರು, ಅವರ ಒಂದು ಶ್ರೇಷ್ಠ ಕೃತಿ ಆವರಣ, ಅವರ ಅತಿ ಹೆಚ್ಚಿನ ಎಲ್ಲ ಗ್ರಂಥಗಳು, ಕಾದಂಬರಿಗಳು ಅದು ಇಂಗ್ಲಿಷಿಗೆ ತರ್ಜುಮೆಯಾಗಿದೆ. ಭೈರಪ್ಪನವರು ಒಂದು ಕಡೆ ಹೇಳುತ್ತಾರೆ, ಕನ್ನಡದಿಂದ ಇನ್ನೊಂದು ಭಾಷೆಗೆ, ಅದರಲ್ಲೂ ಆಂಗ್ಲ ಭಾಷೆಗೆ ಹೋದಾಗ ಅದರ ಭಾವ, ಅಲ್ಲಿರುವಂಥ ಭಾವ, ಆ ಮೊದಲಿದ್ದಂಥ ಭಾವ ಅದು ಕುಂಠಿತ ಆಗುತ್ತೆ. ಆದರೆ ಮೊದಲ ಬಾರಿ ಆವರಣವನ್ನು ಅದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದಾಗ ಮೊದಲ ಬಾರಿ ಒಂದು ಸ್ವಲ್ಪವೂ ನಾನು ಅಲ್ಲಿ ಉಲ್ಲೇಖ ಮಾಡಿರುವಂಥ ಭಾವಗಳು ಸ್ವಲ್ಪವೂ ಕುಂಠಿತ ಆಗದೆ ಅದೇ ರೀತಿ ಬಂದಿದೆ. ಅದನ್ನು ಮಾಡಿದಂಥವರು, ಇಂಗ್ಲೀಷಿಗೆ ತರ್ಜುಮೆ ಮಾಡಿದಂಥವರು ಸಂದೀಪ್ ಬಾಲಕೃಷ್ಣ ಅವರು. ಅಂಥ ಒಬ್ಬರು ವಿದ್ವತ್ಪೂರ್ಣ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಸಾವರ್ಕರ್ರ ಹೆಚ್ಚು ಟೀಕೆಗಳನ್ನು ಆಧಾರವಾಗಿಟ್ಟುಕೊಂಡೇ ಈ ಸಂವಾದವನ್ನು ನಡೆಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ಈ ಸಂವಾದಕ್ಕೆ ನಮಸ್ಕಾರ. ಏನೇನೋ ದೊಡ್ಡ ಮಾತಾಡಿದ್ದೀರಾ. ಪ್ರಾರಂಭದಲ್ಲಿ ನಾವು ಕ್ರಾಂತಿಕಾರಿಗಳು ಅಂತ ಹೇಳಿದಾಗ ಸಾವರ್ಕರನ್ನು ಬಿಟ್ಟು ನಂತರ ತಕ್ಷಣ ಯೋಚನೆ ಮಾಡಿದರೆ ಸುಭಾಷ್ ಚಂದ್ರ ಬೋಸ್ ನಮ್ಮ ಕಣ್ಮುಂದೆ ಬರ್ತಾರೆ, ಭಗತ್ ಸಿಂಗ್ ಬರ್ತಾರೆ. ಈ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇಂಥವರಿಗೂ ಕೂಡ ಸಾವರ್ಕರ್ ಪ್ರೇರಣೆಯಾಗಿದ್ದರು ಅನ್ನುವಂಥ ಸಂಗತಿಗಳನ್ನು ಬಹುಶಃ ನಿಮ್ಮ ಮಾತುಗಳಲ್ಲೇ ಎಲ್ಲೋ ಕೇಳಿದಂಥ ನೆನಪು. ಸ್ವಲ್ಪ ಅದನ್ನು ಸಭೆಗೆ ವಿವರಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಅಲ್ಲ, ನಮ್ಮಲ್ಲಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣನ ಊರಲ್ಲಿ ಸ್ವಾಮಿ ವಿವೇಕಾನಂದ ಪುಣ್ಯ ಜಯಂತಿಯಲ್ಲಿ ಸಾವರ್ಕರ್ ಅಂತಹ ಕ್ಷಾತ್ರವೀರ ಅಂತ ಕರಿಬಹುದು. ಅವರನ್ನು ಪುಣ್ಯಸ್ಮರಣೆ ಮಾಡಿಕೊಡ್ತಾರೆ. ನಿಜಕ್ಕೂ ನನಗೆ ಎಲ್ಲರೂ ಹೆಮ್ಮೆ ಅನಿಸುತ್ತೆ. ಸೊ ನೀವು ಮೊದಲನೇ ಪ್ರಶ್ನೆ ಕೇಳಿದ್ದೀರ, ಅದನ್ನು ಹಲವಾರು ರೀತಿ ಉತ್ತರ ಕೊಡ್ಬೋದು. ನನಗೆ ತೋಚೋ ಪ್ರಕಾರ
ಈ ರೆವಲ್ಯೂಷನರಿ ಸ್ವಲ್ಪ ಕ್ರಾಂತಿಕಾರಿಗಳು ಅಂತ ಯಾವಾಗ ಆರಂಭ ಆಯಿತು, ಒಂದರ್ಥದಲ್ಲಿ ವೀರ್ ಸಾವರ್ಕರ್ ಅವರೇ ಅದಕ್ಕೆ ಆದಿಪುರುಷ ಅಂದರೆ ತಪ್ಪಾಗೋದಿಲ್ಲ. ಯಾಕಂತಂದರೆ ಅಲ್ಲಿ ಮೊದಲವರು ಇಂಗ್ಲೆಂಡಲ್ಲಿದ್ದಾಗ ಮದನ್ ಲಾಲ್ ಧಿಂಗ್ರಾ ಅಂತ ಒಬ್ಬ ಮನುಷ್ಯನ ಮನಃಪರಿವರ್ತನೆ ಮಾಡಿದ ಪರಿ ಯಾವ ಥರ ಹೋಗುತ್ತೆ ಅಂದರೆ, ಅವರು ಏಕಾಏಕಿ ಒಂದು 2-3 ವಾರ ಇವರು ಸಂಪರ್ಕಕ್ಕೆ ಬಂದಾಗ ಎಷ್ಟು ಮಟ್ಟದ ಪ್ರಬಲದ ಕ್ರಾಂತಿಕಾರ ಆಗಿ ಹೊಂದುತ್ತಾನೆ ಅಂತಂದರೆ, ಅವನು ಕೊನೆಗೆ ಅಲ್ಲಿ ಸೆಂಟೆನ್ಸ್ ಮಾಡ್ತಾರೆ. ಜನರಲ್ ಡಯರ್ ಇದರ ಬಾಬ್ ಗೇಟ್ಸಲ್ಲಿ ಸೆಂಟೆನ್ಸ್ ಮಾಡಿದಾಗ, ನಾನು ಹೆಗ್ಗಳಿಕೆ ನನಗೆ ಇಲ್ಲಿ ಇದಕ್ಕೆ ನೇಟ್ ಹೋಗೋಕ್ಕೆ ಅಂತ ಎಷ್ಟು ಯಾವ ಮಟ್ಟದ ಧೂರ್ತತೆ ಇರುತ್ತೆ ಬ್ರಿಟಿಷ್ನವ್ರಿಗೆ ಅವನ್ನ ಹ್ಯಾಂಗ್ ಮಾಡಿದಾಗ ಅಂತಂದರೆ, ಮದನ್ ಲಾಲ್ ಧಿಂಗ್ರಾ ಹೆಣ ಕೊಡೋದಿಲ್ಲ, ಲಂಡನ್ನಲ್ಲಿರೋ ಹಿಂದೂಗಳಿಗೆ ಕೊಡೋದಿಲ್ಲ. ಅದಕ್ಕೆ ಮುಂಚೆ ಹೇಳ್ತಾನೆ, ಇವರು ನನಗೆ ನೇಣಾಕ್ತಾರೆ ಅಂತ ಗೊತ್ತಿದೆ, ಆದರೆ ನನ್ನ ಅಂತ್ಯ ಸಂಸ್ಕಾರ ಹಿಂದೂ ಸಂಸ್ಕಾರಗಳ ಪ್ರಕಾರನೇ ಆಗಬೇಕು ಅಂತ ಒಂಥರ ಬಿಲ್ ಥರನೇ ಹೋಗಿರ್ತಾನೆ. ಆದರೂ ಇವರು ಧೂರ್ತತೆ ಯಾವ ಮಟ್ಟಿಗೆ ಇರುತ್ತೆ ಬ್ರಿಟಿಷ್ನವ್ರು ಅಂದರೆ ಕೊಡೋದಿಲ್ಲ. ಆವಾಗ ಶ್ಯಾಮ್ಜಿ ಕೃಷ್ಣ ವರ್ಮ, ಇನ್ನೊಂದು ಅಪ್ರತಿಮ ಹೋರಾಟಗಾರರು, ಅವರಲ್ಲೇ ಇರ್ತಾರೆ ಲಂಡನ್ನಲ್ಲಿ. ಅವರು ಒಂದು ಗುರು ಹಿರಿಯರ ಸ್ಥಾನದಲ್ಲಿ ನಿಂತ್ಕೊಂಡು, ಮದನ್ ಲಾಲ್ ಧಿಂಗ್ರಾ ಅವರಿಗೆ ಅವರು ಪಾರ್ಥಿವ ಶರೀರ ಇರೋದಿಲ್ಲ, ಆದರೂ ಕೂಡ ಅವರು ತಲೆಯ ಮುಂಡನ ಮಾಡಿಸ್ಕೊಂಡು ಎಲ್ಲ ಅಂತ್ಯಕ್ರಿಯೆಗಳು ಸಾಂಗವಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ನೆರವೇರಿಸ್ಕೊಡ್ತಾರೆ. ಅದಕ್ಕೂ ಸಹ ಮೂಲ ಪ್ರೇರಣೆ ವೀರ್ ಸಾವರ್ಕರ್ ಅಂದರೆ ತಪ್ಪಾಗೋದಿಲ್ಲ. ಭಾಳ ಚಾಣಾಕ್ಷ ರಾಜಕಾರಣಿ. ಯಾವ ಮಟ್ಟದ ಚಾಣಾಕ್ಷತನ ಇತ್ತು ಅಂದರೆ, ಚಿತ್ತರಂಜನ್ ದಾಸ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾರೆ, ಭಾಳ ಬ್ರೀಫ್ ಪೀರಿಯಡ್ಗೆ ಅವರು ಅರೆಸ್ಟ್ ಮಾಡಿ ಬ್ರಿಟಿಷ್ನವ್ರು ಜೈಲಿಗೆ ಹಾಕ್ತಾರೆ. ಆ ಅವಧಿಯಲ್ಲಿ ಗಾಂಧಿ, ನೆಹರು ಮತ್ತು ಗಾಂಧಿ, ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಈ 3 ಜನ ಮಸ್ಲತ್ ಮಾಡ್ತಾರೆ. ಅದಕ್ಕೆ ಮಸ್ಲತ್ ಅಂದರೆ ಬೇರೆ ದಾರಿ ಇಲ್ಲ. ಇತಿಹಾಸದಲ್ಲಿ ಅವ್ರ ಬಾಯಲ್ಲೇ ಬರೆದಿದೆ, ನಾನೇನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ಬೇಕಾದ ರೆಫರೆನ್ಸ್ ಕೊಡ್ತೀನಿ. ಅವರನ್ನು ಒಬ್ಬ ಜರ್ನಲಿಸ್ಟ್ ಇರ್ತಾರೆ, ಅವರು ಸತ್ಯಮೂರ್ತಿ ಅಂತ, ಅವರು ಕಾಂಗ್ರೆಸ್ನವರೇ ಬಟ್ ಜರ್ನಲಿಸ್ಟ್. ಈ 3 ಜನಕ್ಕೆ ಹೆಸರು ಕೊಡ್ತಾರೆ, ಫಾದರ್, ಸನ್ ಆ್ಯಂಡ್ ಹೋಲಿ ಗೋಸ್ಟ್ ಅಂತ. ಫಾದರು ಮೋತಿಲಾಲ್ ನೆಹರು, ಸನ್ನು ಜವಾಹರ್ಲಾಲ್ ನೆಹರು, ಹೋಲಿ ಗೋಸ್ಟ್ ಗಾಂಧಿ. ಕಾಂಗ್ರೆಸ್ನವರು ಇದನ್ನು ಕೊಟ್ಟಿರೋದು. ಯಾರ ಮಸಲತ್ ಮಾಡ್ತಾರೆ, ಎಕ್ಸಾಂಪಲ್ ಹೇಳ್ತಾರೆ, ಮೋತಿಲಾಲ್ ನೆಹರು ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಎಷ್ಟು ದೂರದೃಷ್ಟಿ ಇತ್ತು ಆ ಮನುಷ್ಯನಿಗೆ ರಾಜಕೀಯ ಇದೆ. ಸೊ ಚಿತ್ತರಂಜನ್ ದಾಸ್ ಜೈಲಲ್ಲಿದ್ದಾಗ ಗಾಂಧಿ ಅವರು ಪಪೆಟ್ ಆಗಿದ್ದ ಒಬ್ಬರನ್ನ ಪ್ರೆಸಿಡೆಂಟ್ ಮಾಡ್ತಾರೆ, ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷನಾಗಿ ಮಾಡ್ತಾರೆ. ಆ ಸಮಯದಲ್ಲಿ ಈ ಲೆಫ್ಟ್ ಅಂತ ಇವತ್ತು ಪ್ರಬಲವಾದ್ರಲ್ಲ, ಸ್ವಾತಂತ್ರ್ಯ ಆನಂತರ ಪ್ರಬಲ ಆದಲ್ಲ ಕಮ್ಯುನಿಸ್ಟು, ಮಾರ್ಕ್ಸಿಸ್ಟು, ಆ ಕಾಲದಲ್ಲಿ ಇನ್ನೂ ಬೆಳೀತಾ ಇದ್ರು, ಅಂದರೆ ಇನ್ನೂ ಭಾಳ ಬಾಲ್ಯಾವಸ್ಥೆಯಲ್ಲಿದ್ದರು. ಅವರನ್ನು ಕಾಂಗ್ರೆಸ್ ಸೋಷಿಯಲಿಸ್ಟ್ಸ್ ಅಂತ ಅಥವಾ ಲೆಫ್ಟಿಸ್ಟ್ ಇನ್ ಕಾಂಗ್ರೆಸ್ ಅಂತ. ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸು ಮತ್ತು ಇನ್ನೊಂದು 4-5 ಜನ ಗುಂಪು ಮಾಡಿಕೊಂಡು ಈ ಸೋಷಿಯಲಿಸ್ಟ್ ಪಕ್ಷ ಅಂತ ಒಂದು ಸೆಪರೇಟು, ಏನೋ ಖಿಲಾಫತಿಸ್ಟ್ ಸ್ವರಾಜ್ಯ, ಕಾಂಗ್ರೆಸ್ ಖಿಲಾಫತಿಸ್ಟ್ ಸ್ವರಾಜ್ಯ ಪಾರ್ಟಿ ಅಂತ CSP ಅಂತ ಮಾಡ್ತಾರೆ. ಇದಕ್ಕೆ ಫಂಡಿಂಗ್ ಕೊಡೋದು ಮೋತಿಲಾಲ್ ನೆಹರು. ಅಂದರೆ ಹೇಗೆ ಎಲ್ಲ ಕಡೆ ತಮ್ಮ ಕೈವಾಡ ಇರಬೇಕು ಅಂತ. ಒಂದು ವೇಳೆ ಈ CSP ಒರಿಜಿನಲ್ ಕಾಂಗ್ರೆಸ್ಗಿಂತ ಪ್ರಬಲ ಆದರೆ ಅಲ್ಲೂ ನನ್ನ ಮಾತು ನಡೀಬೇಕು. ಸೊ ಇಂಥ ಮನುಷ್ಯ ಮೋತಿಲಾಲ್ ನೆಹರು ಆಯಿತಾ. ಇವರು ಜವಾಹರ್ಲಾಲ್ ನೆಹರುನ ಲಂಡನ್ಗೆ ಕಳಿಸಿ ಅಲ್ಲಿ ಹೈಯರ್ ಎಜುಕೇಷನ್ ಇದೆಲ್ಲ ಮಾಡಿಸೋವಾಗ ಗೊತ್ತಾಗತ್ತಲ್ಲ, ಅವರು ಟ್ರ್ಯಾಕ್ ಇಡ್ತಾ ಇದ್ರು ಇದ್ರ ಬಗ್ಗೆ ಎಲ್ಲ. ಸೊ ಅಲ್ಲಿ ಭಾರತ್ ಭವನ, ನೀವು ಹೇಳಿದ ಇಂಡಿಯಾ ಹೌಸ್, ಅಲ್ಲಿ ಯಾವ ಮಟ್ಟದ ಕೆಲಸ ಮಾಡ್ತಾ ಇದ್ರು, ಸಾವರ್ಕರ್ ಹೇಗೆ ಜನಜಾಗರಣೆ ಮಾಡಿದ್ರು ಅಂದರೆ ಮದನ್ ಲಾಲ್ ಧಿಂಗ್ರಾ ಎಕ್ಸಾಂಪಲ್ ಕೊಟ್ಟೆ ಆವಾಗಲೇ. ಅದೇ ರೀತಿ ಏಕಾಏಕಿ ಇವರು ಗುರು ನಾನಕ್ ಜಯಂತಿ, ಗುರು ಗೋವಿಂದ್ ಸಿಂಗ್ ಜಯಂತಿ, ಪೃಥ್ವಿರಾಜ್ ಚೌಹಾನು ಮತ್ತು ಶಿವಾಜಿ ಇವ್ರ ಜಯಂತಿಗಳು ಎಲ್ಲ ಮಾಡಿ ಗ್ರ್ಯಾಂಡಾಗಿ ನಮ್ಮ ಹಿಂದೂ ನಮ್ಮ ಪರಂಪರೆಗೋಸ್ಕರ ಹೋರಾಡಿ ಮತ್ತು ಅಲ್ಲಿ ಯಾರ ವೀರರು, ಶೂರರು, ಹೀರೋ ಅಂತ ಕರೆಸ್ಕೊಡ್ತಾರೆ ಅವ್ರ ಎಲ್ಲ ಜಯಂತಿನೂ ತಪ್ಪದೇ ಮಾಡಿ ಒಂದು ಮಟ್ಟದ ಲಂಡನ್ ಹಿಂದೂಗಳನ್ನೆಲ್ಲ ಸಂಘಟನೆ ಮಾಡ್ತಾಯಿದ್ರು. ಅದರ ಕಲಶ ಇಟ್ಟ ಹಾಗೆ ಪ್ರತಿ ವರ್ಷ ದಸರಾ ಮಾಡಿ ವಿಜೃಂಭಣೆಯಿಂದ ವಿಜಯದಶಮಿ ಮಾಡ್ತಾಯಿದ್ರು. ಈ ಮಟ್ಟಕ್ಕೆ ಒಂದು ಹೊಸ ತಿರುವೆ ಕೊಟ್ಬಿಟ್ರು ಅದಕ್ಕೆ. ಈ ಸಂದರ್ಭದಲ್ಲಿ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರುಗೆ ಪತ್ರ ಬರೀತಾರೆ, ಯು ಸ್ಟೇ ಅವೇ ಫ್ರಮ್ ದ ಪೊಲಿಟಿಕಿಂಗ್ ಫೆಲೋಸ್ ಎಟ್ ಇಂಡಿಯಾ ಹೌಸ್ ಅಂತ. ಸೊ ಇವರು ಯಾವ ಹಿಂದೂ ಹಬ್ಬಗಳನ್ನು, ಶಿವಾಜಿ ಜಯಂತಿ, ಇನ್ನೊಂದಾಗಲಿ ಮಹಾರಾಣಾ ಪ್ರತಾಪನ ಉತ್ಸವಗಳಾಗಲಿ ಯಾವುದಕ್ಕೂ ಅಟೆಂಡ್ ಮಾಡದೆ ಅಂತ ತಿಳಿತಾರೆ ಜವಾಹರ್ಲಾಲ್ ನೆಹರು. ಸೊ ಇದು
ಸಾವರ್ಕರ್ ಅವರು ಭಾರತ ದರ್ಶನ ಆಗಲಿ ಅಥವಾ 1857 ವಾರ್ ಆಫ್ ಇಂಡಿಪೆಂಡೆನ್ಸ್ ಆಗಲಿ, ಈ ಐತಿಹಾಸಿಕ ಬುಕ್ಸ್ ಯಾವುದಿದೆ 6 ಗ್ಲೋರಿಯಸ್ ಎಪಾಕ್ಸ್, ಇದನ್ನು ಓದಿ ಮತ್ತೆ ನೆಹರು ಬರೆದಿದ್ದಂತಹ ಡಿಸ್ಕವರಿ ಆಫ್ ಇಂಡಿಯಾ ಓದಿ. ನಿಮಗೆ ಡಿಸ್ಕವರಿ ಆಫ್ ಇಂಡಿಯಾನಲ್ಲಿ ಚಿತ್ತೋಡ್ಗಢ ಪ್ರಸ್ತಾವನೆ ಇಲ್ಲ. ಸೊ ಇವರನ್ನ ಹಿಸ್ಟಾರಿಯನ್, ಇಂಡಿಯನ್ ಹಿಸ್ಟಾರಿಯನ್ ಅಂತ ಕರೀತಾರೆ ನೆಹರುನ. ಸೊ ಈ ಥರ ಅನೇಕ ನಿದರ್ಶನಗಳು ಕೊಡ್ಬೋದು. ಆದರೆ ಜವಾಹರ್ಲಾಲ್ ನೆಹರು ಕೂಡ ಅವ್ರ ತಂದೆಯಿಂದ ಸಾಕಷ್ಟು ಪಾಠಗಳು ಕಲಿತು, ಜೊತೆಗೆ ಅವರು ಕಮ್ಯುನಿಸ್ಟ್ ಸ್ನೇಹಿತರು ಅನೇಕರಿದ್ದರು ಅಲ್ಲಿ ಲಂಡನ್ನಲ್ಲಿ. ಒಂದು ಕ್ಲೋಸ್ ಫ್ರೆಂಡ್ ಅಂದರೆ ಕ್ಲಾಸ್ಮೇಟು, ಜೂನಿಯರು, ನಮ್ಮ ಯಾರು ಡಿ.ಕೆ. ಕೃಷ್ಣಮೇನನ್ನು ಎಲೆಕ್ಷನ್ನೇ ಮಾಡದೆ ಇಂಡಿಯಾಸ್ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಆಗ್ತಾರೆ. ಬೇರೆ ಎಲ್ಲರ ದೇಶದಲ್ಲಿ ಆಗ ಸಾಧ್ಯನ ಇದು. ಸೊ ಈ ಥರ ಸಾಕಷ್ಟು ಹೇಳ್ಬೋದು. ಸೊ ಒಟ್ಟಿನಲ್ಲಿ ಒಟ್ಟಾರೆ ನೀವು ಹೇಳಬೇಕು ಅಂತಂದರೆ ಒಂದು ಪ್ಯಾರಲಲ್ ಟ್ರ್ಯಾಕಿಗೆ ನಡ್ಕೊಂಡು ಬರ್ತಾಯಿತ್ತು. ನೆಹರುಗೆ ಒಂದು ಕಡೆ ಈ ಕಮ್ಯುನಿಸ್ಟ್ ಇನ್ಫ್ಲೂಯೆನ್ಸ್, ಇನ್ನೊಂದು ಕಡೆ ಗಾಂಧಿದು ದೊಡ್ಡ ಪ್ರಭಾವ. ಎಲ್ಲಿ ಕಮ್ಯುನಿಸ್ಟರಲ್ಲಿ ಗಾಂಧಿ ಎಲ್ಲಿ? ಸೊ ಒಂಥರ ಈ ಥರ ಕನ್ಫ್ಯೂಸ್ಡ್ ಕ್ರೀಚರ್ ಅಂತ ಕರಿಬೋದು ನೆಹರುನ. ಸೊ ಸಾವರ್ಕರ್ ಎಷ್ಟು ಪೆಟಿ ಮೈಂಡೆಡ್ ಅಂತ ಒಂದೆರಡು ಪಾಯಿಂಟ್ ಇಲ್ಲಿ ನೋಡಿದ್ದೀನಿ. 1935ರಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಅನೇಕರು ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿ ಹೆಸರು ಸಾವರ್ಕರ್ ಹೆಸರಲ್ಲೇ ಇರುತ್ತೆ, ಸಾವರ್ಕರ್ ರೆಸ್ಟ್ರಿಕ್ಷನ್ಸ್ ರಿಮೂವಲ್ ಕಮಿಟಿ ಅಂತ. ಅಂದರೆ ಜೈಲಿನಿಂದ ಒಟ್ಟು ಆಚೆ ಬರಬೇಕು ಇವರಿಗೆ ಅಂತ ಒಂದು ಅಜಿಟೇಷನ್ ಆಂದೋಲನ ಮಾಡಿ, ಯಾವ ಕಂಡೀಷನ್ನು ಇಲ್ಲದೆ ಅವರು ಮಾಮೂಲಿ ಜನಗಳ ಥರ ಓಡಾಡೋ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಆಂದೋಲನ ಹಮ್ಮಿಕೊಳ್ತಾರೆ. ಆವಾಗ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡ್ತಾರೆ, ಮೆಮೊರಾಂಡಮ್ ಹಾಕಿ ಸಿಗ್ನೇಚರ್ ಕ್ಯಾಂಪೇನ್ ದೇಶಾದ್ಯಂತ ಸರ್ಕ್ಯುಲೇಟ್ ಮಾಡ್ತಾರೆ. ಲಕ್ಷಾಂತರ ಸಿಗ್ನೇಚರ್ ಕಲೆಕ್ಟ್ ಆಗುತ್ತೆ. ಅದರಲ್ಲಿ ಆ ಮೆಮೊರಾಂಡಮ್, ಆ ಸಿಗ್ನೇಚರ್ ಕ್ಯಾಂಪೇನ್ ಒಂದು ಕಾಪಿ ಗಾಂಧಿ ಕಳಿಸ್ತಾರೆ. ಅದನ್ನು ನೋಡದೆ ಕೂಡ ಏನು ಹೇಳ್ತಾರೆ ಆ ಮನುಷ್ಯ ಅಂತಂದ್ರೆ, ಇದನ್ನು ನೋಡ್ಬಿಟ್ಟು ಓ ಐ ಡೋಂಟ್ ನೋ ಹೂ ದಿಸ್ ಸಾವರ್ಕರ್ ಈಸ್ ಅಂಥೇಳಿ ಅದನ್ನ ಅರ್ಧ ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ಗೆ ಹಾಕ್ತಾರೆ. ನೆಹರು ಪಬ್ಲಿಕ್ಕಲ್ಲಿ ನಿಂತ್ಕೊಂಡು ಅದೇ ಕೆಲಸ ಮಾಡ್ತಾರೆ. ಇದು ಅವರು ಇನ್ನೂ ಅಧಿಕಾರ ಬಂದಿಲ್ಲ, 35ರ ಮಾತಿದು ಆಯಿತಾ. ಕೊನೆಗೆ ಸಾವರ್ಕರ್ಗೆ ಬಿಡುಗಡೆ ಆಯಿತು 37ರಲ್ಲಿ ಬಿಡುಗಡೆ ಆದಾಗ ಇಡೀ ದೇಶ ಪಟಾಕಿ ಹೊಡೆದು ಸಿಹಿ ಎಲ್ಲ ಹಂಚಿ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಎಲ್ಲ ಕಾಂಗ್ರೆಸ್ನವರು ಎಷ್ಟೊಂದು ಜನ ಇದನ್ನು ಸ್ವಾಗತಿಸ್ತಾರೆ. ಎನ್ ರಾಯ್ ಅಂತಹ ಅಪ್ಪಟ್ಟ ಕಮ್ಯುನಿಸ್ಟು ಇದನ್ನು ಸ್ವಾಗತಿಸಿ ಸಾವರ್ಕರ್ ಅವ್ರ ಬಗ್ಗೆ ಒಳ್ಳೊಳ್ಳೆ ಮಾತು ಹೇಳ್ತಾರೆ. ಏಕೈಕ ವ್ಯಕ್ತಿ ಇದರ ಬಗ್ಗೆ ಚಕಾರನೂ ಎತ್ತದೇ ಇರೋರು ಅಂದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಆ ಮಟ್ಟದ ವಿಷಯ ಒಳಗಡೆ ಇತ್ತು. ಸೊ 38-39ರಲ್ಲಿ ಇವನ್ನೆಲ್ಲ ಗಮನಿಸ್ತಾ ಇದ್ದ ಸಾವರ್ಕರು ಅವಾಗಲೇ ಹೇಳ್ತಾರೆ, ಇವ್ರು ಕಾಂಗ್ರೆಸ್ನವ್ರನ್ನ ಹೀಗೆ ಬಿಟ್ಟರೆ ಒಂದು ದಿನ ಒಂದೇ ಮಾತರಂ ಅನ್ನೋ ರಾಷ್ಟ್ರಗೀತೆ ಗಂಟ್ಲಿಗೆ ಸಿಗ್ತಾರೆ. ಇದಿಷ್ಟು ಇಲ್ಲಿಗೆ ನಿಲ್ಲೋದಿಲ್ಲ. ಒಬ್ಬ ಕಾಂಗ್ರೆಸ್ ಈಗಿನ ಕಾಲದಲ್ಲಿ ಪುಡಾರಿ ಅಂತೀವಲ್ಲ ಅಂತ ಒಬ್ಬ ಇಟ್ಕೊಳ್ಳಿ, ಅವರು ಹೆಸರು ಜಾಜು ಅಂತ, ಶೋಲಾಪುರಲ್ಲಿ. ಸೊ ಅವರು ಜೋರಾಗಿ ವೀರಾವೇಶದಿಂದ ತೊಡೆ ಎಲ್ಲ ತಟ್ಬಿಟ್ಟು ಪಬ್ಲಿಕ್ಕಲ್ಲಿ ಹೇಳಿದ್ರು, ಸಾವರ್ಕರ್ ಏನಾದರೂ ಶೋಲಾಪುರಕ್ಕೆ ಬಂದರೆ ಅವ್ರನ್ನ ಕತ್ತೆ ಮೇಲೆ ಕೂಡಿಸಿ ಬೀದಿಲಿ ಮೆರವಣಿಗೆ ಮಾಡ್ತೀನಿ ಅಂತ. ಸೊ ಸಾವರ್ಕರ್ ಅಭಿಮಾನಿ ಒಬ್ಬರು ಇಮಿಡಿಯೇಟಾಗಿ ರಿಪ್ಲೈ ಕೊಡ್ತಾರೆ, ಹಾಗಾಗಿದ್ರೆ ಜಾಜು ನಿನ್ನ ಹೆಗಲ ಮೇಲೆ ಆ ಮೆರವಣಿಗೆ ಆಗಿ ಇಡೀ ಶೋಲಾಪುರದಲ್ಲಿ ನಿನ್ನಿನ ದೊಡ್ಡ ಕತ್ತೆ ಯಾರು ಇಲ್ಲ. ಸೊ ಈ ಥರ ಬೇಕಾದಷ್ಟು ಇದೆ. ಇನ್ನು ಇರಲಿ. ಆಧ್ಯಾತ್ಮಿಕ ಪರಂಪರೆಯಲ್ಲಿ ಸನ್ಯಾಸಾಶ್ರಮಕ್ಕೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಸನ್ಯಾಸಿಗಳು ಈ ದೇಶದ ಅಸ್ಮಿತೆಯ ಪ್ರತೀಕ. ಅವರ ನಡೆ, ನುಡಿ, ಆಚರಣೆ, ಜ್ಞಾನ, ಸಾತ್ವಿಕ ವಿಚಾರ, ಸಮಾಜೋಪಯೋಗಿ ಕಾರ್ಯಗಳು, ರಾಷ್ಟ್ರಭಕ್ತಿ ಹಾಗೂ ಈ ಕಾಲಕ್ಕೂ ನಮಗೆ ಮಾದರಿಯಾಗಿದೆ. ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ನೀಡಿದ ಅನನ್ಯ ಕೊಡುಗೆಗಳಲ್ಲಿ ಅವರ ಚಾಕಿಯ ಹಾಡು ಅಥವಾ ಸನ್ಯಾಸ ಗೀತೆಯು ಒಂದು. ವಿವೇಕಾನಂದರು ಮೂಲತಃ ಇದನ್ನು ಇಂಗ್ಲಿಷ್ನಲ್ಲಿ ರಚಿಸಿದರು. ವಿವೇಕಾನಂದರು ಅಮೆರಿಕಾದ ಪ್ರವಾಸದಲ್ಲಿದ್ದಾಗ ರಚಿಸಿದ ಹಾಡು ಚಾಗಿಯ ಹಾಡು. ಸನ್ಯಾಸ ಧರ್ಮದ ಕುರಿತು, ಸನ್ಯಾಸಿಯ ಕರ್ತವ್ಯಗಳ ಬಗ್ಗೆ ಚಾಗಿಯ ಹಾಡಿನಲ್ಲಿ ಬಹುಮಾರ್ಮಿಕವಾಗಿ ಸ್ವಾಮೀಜಿ ಹೇಳಿದ್ದಾರೆ. ಸನ್ಯಾಸ ಗೀತೆ ದೇಶಭಕ್ತಿಯ ಓತಪ್ರೇತ ಭಾವನ ಪ್ರತೀಕವಾಗಿದೆ. ರಾಷ್ಟ್ರದ ಅಭ್ಯುದಯಕ್ಕಾಗಿ ಹಾಗೂ ರಾಷ್ಟ್ರೀಯ ಪುನರುತ್ಥಾನಕ್ಕಾಗಿ ಹಗಲಿರುಳು ತಪ್ಪಿಸಿದ ಸ್ವಾಮೀಜಿಯ ಮನದಾಳದ ಭಾವ ಶಬ್ದರೂಪ ತಳೆದು ಹೊರಬಂದಿದೆ.
ರಸಋಷಿ ಕುವೆಂಪು. ಕುವೆಂಪು ಅವರು ರಚಿಸಿದ ಗೀತೆ ಕೇವಲ ಇಂಗ್ಲಿಷ್ ಭಾಷೆಯ ಭಾಷಾನುವಾದವಲ್ಲ ಅಥವಾ ಭಾವಾನುವಾದವಲ್ಲ, ಅದು ಅಕ್ಷರಶಃ ಪುನರ್ ಸೃಷ್ಟಿ. ಕುವೆಂಪುರವರು ಸ್ವಾಮೀಜಿಯ ಭಾವನೆಗಳನ್ನು ಕನ್ನಡೀಕರಿಸಿದ್ದಾರೆ. ಅವರು ಬಳಸಿದ ಶಬ್ದಗಳು ಮೈನವಿರೇಳಿಸುತ್ತವೆ. ಆತ್ಮವಿಸ್ಮೃತಿಯಲ್ಲಿರುವ ನಮ್ಮ ಸಮಾಜದ ಅನೇಕ ಯುವಕರ ಎದೆ ಬಡಿತ ತೀವ್ರಗೊಳಿಸುತ್ತದೆ. ಯುವ ಶಕ್ತಿಯ ಝೀಂಕಾರದ ಪ್ರತೀಕವಾಗಿ ಹೊರಹೊಮ್ಮುತ್ತದೆ. ಚಾಗಿಯ ಹಾಡಿನ ಕನ್ನಡದ ಪುನರ್ ಸೃಷ್ಟಿ ಎಷ್ಟು ತೇಜೋಭರಿತವಾಗಿದೆ ಎಂದರೆ ಸ್ವತಃ ಸ್ವಾಮಿ ವಿವೇಕಾನಂದರೇ ಇದನ್ನು ಕನ್ನಡದಲ್ಲಿ ರಚಿಸಿದರೇನೋ ಎಂಬಂತೆ ಭಾಸವಾಗುತ್ತದೆ. ಏಳು ಮೇಲೇಳೇಳು ಸಾಧುವೆ ಎಂದು ಪ್ರಾರಂಭವಾಗುವ ಗೀತೆ ಮುಂದೆ ಸ್ವಾಮೀಜಿಯವರ ಪ್ರಖ್ಯಾತ ನುಡಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಮಾತಿಗೆ ಸ್ತೋತ್ರವಾಗಿದೆ. ಈಗ ಚಾಗಿಯ ಹಾಡು ಪುತ್ತೂರಿನ ಗಾನಸಿರಿ ಕಲಾ ಕೇಂದ್ರ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಂಗೀತ ಗುರುಗಳಾದ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಅವರ ವಿದ್ಯಾರ್ಥಿಗಳು ಹಾಗೂ ಶ್ರೀ ಯಶವಂತ್ ಅವರ ಸಂಗೀತ ವಿದ್ಯಾರ್ಥಿಗಳಿಂದ ನಿಮ್ಮ ಮುಂದೆ. ಕನ್ನಡದ ಬಳಿ ಜನಗಳ ಗಿಣಿ ಕಟ್ಟದು.
ತತ್ವಮಸಿ ಎಂದರಿತು ಹಾಡೆ ಧೀರ ಸನ್ಯಾಸಿ ತತ್ವಮಸಿ ಎಂದರಿತು ಹಾಡೆ ಧೀರ ಸನ್ಯಾಸಿ I now request Satiki Savarkar, the grandson of Vinayak Damodar Savarkar, to please grace his presence on the dais. ಜೊತೆಗೆ ಗಂಗಾ ಡಿಸ್ಪ್ಯಾಚಸ್ನ ಮುಖ್ಯಸ್ಥರಾದಂಥ ಸಂದೀಪ್ ಬಾಲಕೃಷ್ಣ, ಪತ್ರಕರ್ತರಾದ ಶ್ರೀಕಾಂತ್ ಶೆಟ್ಟಿ, ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಓರ್ವರಾದ ಉದಯ್ ಕುಮಾರ್ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಾತ್ವಿಕಿ ಸಾವರ್ಕರ್ ಅವರು ಮೃತ್ಯುಂಜಯ ಪ್ರಕಾಶನ ಇದರ ಪ್ರಕಾಶಕರಾಗಿದ್ದಾರೆ. ಸ್ವಾತಂತ್ರ್ಯ ವೀರ ಸಾವರ್ಕರ್, ಅಲಿಗೇಷನ್ ಆ್ಯಂಡ್ ರಿಯಾಲಿಟಿ, 6 ಗ್ಲೋರಿಯಸ್ ಹಿಸ್ಟ್ರಿ ಆಫ್ ಭಾರತ್, ತೂ ಧೈರ್ಯಚಿ ಅಸಸಿ ಮೂರ್ತಿ ಅನ್ನುವಂಥ 3 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಪುಣೆಯಲ್ಲಿ ಶುದ್ಧಿ ಚಳವಳಿಯನ್ನು ಹಿಂದೂ ಮಹಾಸಭಾ ವತಿಯಿಂದ ನಡೆಸುತ್ತಿದ್ದಾರೆ. ಅನೇಕ ಮತಾಂತರಿತ ಕುಟುಂಬಗಳನ್ನು ಹಿಂದೂ ಧರ್ಮಕ್ಕೆ ವಾಪಸ್ ಕರೆತಂದಿದ್ದಾರೆ. It's our honor and privilege to have Mr. Satiki Savarkar with us today. This program would be incomplete without your words, sir. So I request you to please address today's gathering. आज स्वामी विवेकानंद जी की जन्मतिथि है। उन्होंने एक स्वप्न देखा था, भारत को विश्व गुरु बनाया जाए और हमारा हिंदुस्तान, हमारा भारत था भी विश्व गुरु। हमने अभिषेक किया था जननी का हरिशोणित से, हमने श्रृंगार किया था माता का हरिमुंडों से, हमने ही उसे दिया था सांस्कृतिक उच्च सिंहासन, माँ जिस पर बैठी सुख से करती थी जग का शासन। अब काल चक्र की गति से वह टूट गया सिंहासन, अपना तन मन धन देकर हम करें राष्ट्र आराधन। स्वामी विवेकानंद जी का अगर सपना साकार करना है तो एक व्यक्ति ने अपने आयु के 15 साल में शपथ ले ली। क्या थी वो शपथ? मेरे देश का स्वातंत्र्य पुनः प्रस्थापित करने के हेतु इतने विशाल स्तर पर सशस्त्र क्रांति का केतु खड़ा करूंगा और शत्रु को मारते मारते परास्त करूंगा। उस 15 वर्ष के युवक का नाम था स्वातंत्र्यवीर विनायक दामोदर सावरकर। सन 1899 ये साल था, उन्होंने शपथ ली। सन 1997 केंद्र में सत्ता परिवर्तन हुआ। अटल जी की सरकार केंद्र में स्थापित हुई और उस समय से आज के क्षण तक सावरकर जी के ऊपर आरोप लगना शुरू हो गए। सावरकर जी ने माफी मांगी
स्वातंत्र प्राप्ति में सावरकर जी का योगदान ही नहीं था। अंडमान के बाद सावरकर जी ने क्या किया? सावरकर जी द्विराष्ट्रवाद सिद्धांत के मूल पुरुष थे। इतना ही नहीं, महात्मा गांधी जी की हत्या में भी सावरकर जी का हाथ था। ऐसे बहुत घिनौने आरोप सावरकर जी पर लगते गए और उनका प्रतिमा भंजन करने का पूरा प्रयास एक पक्ष के नेतागण और उनकी पूरी टीम आज भी चला रही है। इसमें सच क्या है? क्या योगदान था सावरकर जी का? 15 साल की आयु में शपथ लेने के बाद महाराष्ट्र के नासिक जिले में जो भगूर गांव है, वहां पे सावरकर जी ने एक छोटा सा युवकों का संगठन किया जिसका नाम रखा मित्र मेला। उस मित्र मेला में दीक्षा दी जाती थी छत्रपति शिवाजी महाराज की। वो एक काल था जब हम हमारे वीर पुरुषों को भूल रहे थे और अगर ब्रिटिशों के अमल से हमें मुक्त होना है तो हमें प्रेरणा किसकी चाहिए? छत्रपति शिवाजी महाराज की। इन युवकों ने सशस्त्र क्रांति की शपथ ली थी, आर्म्ड रेवोल्यूशन। भगूर जिले में स्थापन हुई मित्र मेला नाम की संस्था आगे चलकर अभिनव भारत हो गई। सावरकर जी ब्रिटेन में गए और वहां जो भी युवक भारत से पढ़ने के लिए आते थे उन्हें स्वातंत्र्य प्राप्ति की दीक्षा देते थे। अभी हमने सुना मदनलाल धिंगरा बलिदान के लिए सिद्ध हो गए। नासिक में कर्वे कान्हेरे देशपांडे, इन्होंने बलिदान दिया और स्वातंत्र्य संग्राम में स्वयं की आहुति तो दे दी, आने वाली पीढ़ी भी निर्माण की। सावरकर जी के प्रयास से भारत में क्रांतिकारियों के हाथों में पिस्तौल और बॉम्ब बनाने के मैनुअल्स पहुंचने लगे और तब जाकर ब्रिटिश जाग गए। उनको लगा कि ये व्यक्ति साधारण नहीं है, ये हमारे साम्राज्य को हिंदुस्तान से खदेड़ देना चाहता है। सावरकर जी को राष्ट्रद्रोह के आरोप में 2 लाइफ इम्प्रिजनमेंट हुआ है। मेरे विचार से वो एकमात्र बंदीवान ऐसे रहेंगे जिनको एक ही जन्म में 2 लाइफ इम्प्रिजनमेंट पूरी करनी थी। शिक्षा सुनते ही जैसे वो अंडमान पहुंचे, वहां का जेलर था बारी, आयरिश था। सावरकर को देख के हंस पड़ा, कहता है तुम्हें पता है कि तुमने क्या किया है और तुम्हारी शिक्षा क्या है? 50 साल। सावरकर जी ने उसको उत्तर में दे दिया, 50 साल तो तुम्हारा राज्य यहां रहेगा कि नहीं इसकी शाश्वती भी नहीं है। ऐसे वो स्वातंत्र्य वीर थे। आप में से कई लोग गए रहेंगे अंडमान, वहां के हालात देखिए। उनको जहां बंदीवान बना के रखा गया था, बिल्कुल उसके सामने फांसी घर है। कई अपराधियों को
उनके आंखों के सामने फांसी पर चढ़ाया जाता था। यह रहता है मेंटल टॉर्चर। मानसिक दृष्टिया, मानसिक रूप से राजकीय बंदी को उसका पतन की शुरुआत के लिए कारणीभूत होना, उसके लिए प्रयास करना, यह मेंटल टॉर्चर होता है। इतना ही नहीं, वहां पे जो बंदीवान थे, जो राजकीय नहीं थे, जिनका गुनाह था चोरी करना, डाका डालना, ये सब बंदीवान उस वार्डन की आज्ञा से सावरकर जी की कोठरी के सामने जाके उनको गालियां देते थे। एक उच्च विद्या विभूषित, दूरदृष्टि रखने वाला एक इतिहासकार, एक स्कॉलर बंदीवान था और ये उसे गालियां देते थे। क्या सावरकर जी ने वहां पे वैसे ही हालात में रहना चाहिए था? किसका मनोबल नहीं टूटता? दिन के 10-12 घंटे कोल्हू चला, जो भी खाना मिलता था उसे कदम कहते हैं मराठी में, कदम, जिसमें प्रोटीन तो बिल्कुल कुछ रहता ही नहीं था, सिर्फ पानी और जो भी रोटी दी जाती थी वो भी सूखी रोटी। ऐसा कष्ट, शारीरिक कष्ट सहन करके भी ये मानसिक कष्ट सहन करना और उसी अंडमान में अपनी कार्यशाला का आरंभ करना, ये सिर्फ सावरकर ही कर सकते हैं। छोटे से छोटे बंदीवान को, जो पढ़ा लिखा नहीं है, उस बंदीवान को उन्होंने पढ़ना लिखना सिखाया। जो थोड़े बहुत पढ़े लिखे थे उनके लिए लाइब्रेरी चालू कर दी, भारत का इतिहास सिखाया। भारत छोड़ के अन्य सारे विश्व में क्या हो रहा है, इसका अभ्यास सावरकर जी ने उनसे करवाया। सावरकर जी को अंडमान में एक स्थैर्य मिल गया था, अध्ययन के लिए समय मिल गया था। उस अध्ययन का परिपाक कह सकते हैं यह है कि उनको एक दिशा मिल गई, आगे जाके क्या करना है, कौन से संकट हमारे ऊपर है। पहला संकट तो दिख रहा था, ब्रिटिशों की सत्ता जो हर दिन मजबूत होते जा रही थी। दूसरा संकट हिंदुओं का जाति जाति में विभाग, जाति भेद, जाति द्वेष। और तीसरा संकट था, वो था इस्लाम का। उस समय में अगर किसी ने इस्लाम का चिंतन किया है तो सावरकर और गोपाल गणेश अगरकर, ये दो ही व्यक्ति थे जिन्होंने इसका सखोल चिंतन किया था। आने वाला संकट क्या है और हमें क्या करना चाहिए। सावरकर जी ने अंडमान से बाहर आने की कोशिशें शुरू की, जिसको मर्सी पिटिशन या एमनेस्टी पिटिशन कहते हैं। वो एक्चुअली आवेदन पत्र है, ब्रिटिशों के साथ माफी नहीं, निगोशिएशंस। 7 बार प्रयास किया सावरकर जी ने, 7 बार द पिटिशन वॉज रिजेक्टेड। फिर आया स्थानबद्धता। हरिपुरा तृतीय ಬಹುಮಾನ ಸಚ್ಚಿದಾನಂದ HS ಪ್ರಬೋಧಿನಿ ಗುರುಕುಲ ಹರಿಪುರ।
ಸ್ಮರಣೆಗೆ ಇದೀಗ ಸ್ಮರಣಿಕೆ ವಿತರಣೆ. ಸಾತ್ವಿಕಿ ಸಾವರ್ಕರ್ ಅವರಿಗೆ ಪತ್ರಕರ್ತರಾದ ಶ್ರೀಕಾಂತ್ ಶೆಟ್ಟಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂದೀಪ್ ಬಾಲಕೃಷ್ಣ ಇವರಿಗೆ ಮನಮೋಹನ್ ರವರು, ಕೂರ್ಮ ಬಳಗದ ಸದಸ್ಯರಾದ ಮನಮೋಹನ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕತ್ವದಲ್ಲಿ ಓರ್ವರಾದ ಉದಯ್ ಕುಮಾರ್ ಇವರಿಗೆ ಸುಜಿತ್ ಶೆಟ್ಟಿ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮ ಬಹುಮಾನದ ಪ್ರಾಯೋಜಕರಾದ ಶ್ರೀ ಮಹೇಶ್ ಪೂಜಾರಿ ಇವರಿಗೆ ಶ್ರೀಕಾಂತ್ ಸರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಂತೆಯೇ ತೃತೀಯ ಬಹುಮಾನದ ಪ್ರಾಯೋಜಕರಾದ ಶ್ರೀ ದಿನಕರ್ ನಾಯಕ್ ನಾಯಂಪಳ್ಳಿ ಇವರಿಗೂ ಶ್ರೀಕಾಂತ್ ಶೆಟ್ಟಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಹಾಡುಗಾರರಾದ ಯಶವಂತ್ ಇವರಿಗೆ ಶಶಿಕಾಂತ್ ಶೆಟ್ಟಿ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಡುಗಾರರಾದ ಯಶವಂತ್ ಇವರಿಗೆ ಶಶಿಕಾಂತ್ ಶೆಟ್ಟಿಯವರು, ಕಿಶೋರ್ ಪರ್ಲಾ ಇವರಿಗೆ ಆನಂದ್ ರವರು, ಮಾಲಿನಿ ಕೇಶವ್ ಪ್ರಸಾದ್ ಇವರಿಗೆ ಸೂರಜ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಿಶೋರ್ ಪರ್ಲಾ ಇವರಿಗೆ ಆನಂದ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾಲಿನಿ ಕೇಶವ್ ಪ್ರಸಾದ್ ಇವರಿಗೆ ಸೂರಜ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ಮಂಜರಿ ಚಂದ್ರ ಇವರ ನೇತೃತ್ವದ ಸೃಷ್ಟಿ ಕಲಾ ಕುಟೀರ ಉಡುಪಿ, ಸೃಷ್ಟಿ ಕಲಾ ನಾಟ್ಯ ಕುಟೀರ ಉಡುಪಿ ಇವರಿಗೆ ಶೋಧನ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ರೇಖಾಚಿತ್ರವನ್ನು ಬಿಡಿಸಿದಂತಹ ರಾಘವೇಂದ್ರ ಕೆ ಅಮೀನ್ ಇವರಿಗೆ ಧೀರಜ್ ಬನ್ನಂಜೆ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಿವ್ಯೂ ಕ್ಯೂಬ್ಸ್ ಅನ್ನು ಮಾಡಿದಂತಹ ಮಹೇಶ್ ಇವರಿಗೆ ನರಸಿಂಹ ಗವಸ್ಕರ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಘವೇಂದ್ರ ಕೆ ಅಮೀನ್, ರೇಖಾಚಿತ್ರವನ್ನು ಬಿಡಿಸಿದಂತಹ ರಾಘವೇಂದ್ರ ಕೆ ಅಮೀನ್ ಇವರಿಗೆ ಧೀರಜ್ ಬನ್ನಂಜೆ ಇವರು, ರೂಬಿಕ್ ಕ್ಯೂಬ್ಸ್ ಅನ್ನು ಮಾಡಿದಂತಹ ಮಹೇಶ್ ಇವರಿಗೆ ನರಸಿಂಹ ಗವಸ್ಕರ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಚಾಗಿಯ ಹಾಡು ಹಾಡಿದಂತಹ ಗಾನಸಿರಿ ತಂಡಕ್ಕೆ ನಿತೀಶ್ ರಾವ್ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಹಿನ್ನೆಲೆ ಸಂಗೀತವನ್ನು ತಯಾರಿಸಿಕೊಟ್ಟಂತಹ ಡಾಲ್ವಿನ್ ಕೊಳಲಗಿರಿ ಇವರಿಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಧ್ವನಿ ಮತ್ತು ಬೆಳಕನ್ನು ಹಾಗೂ ಹಿನ್ನೆಲೆ ಸೌಂಡ್ಸ್ಗಳನ್ನು ಅಳವಡಿಸಿದಂತಹ ಪ್ರವೀಣ್ ಯಕ್ಷಿಮಠ, ಹಿನ್ನೆಲೆ ಸೌಂಡ್ಸ್ನವರಿಗೆ ಪ್ರವೀಣ್ ಯಕ್ಷಿಮಠ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುಸ್ತಕ ಮಳಿಗೆಯ ಸೀತಾ ಬುಕ್ ಹೌಸ್ ಕುಮಾರಿ ಶಾಂಭವಿ ಪ್ರಭು ಇವರಿಗೆ ರಂಜಿತ್ ಕೊಡವೂರು ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ಚಿತ್ರೀಕರಣದಲ್ಲಿ ಸಹಕರಿಸಿದ ರಿದ್ದಿ ಕ್ರಿಯೇಷನ್ಸ್ ಇವರಿಗೆ ಜೀವನ್ ಆರ್ ಶೆಟ್ಟಿ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಹಳೆ ನ್ಯೂಸ್ ಇದರ ಶ್ಯಾಮ್ ನಿದರ್ಶನ್ ಇವರಿಗೆ ಕೌಶಿಕ್ ಮಲ್ಪೆ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ
ರೀತಿ ಚಂಡೆಯಲ್ಲಿ ನಮಗೆ ಸಹಕರಿಸಿದಂತಹ ಚಂಡೆವಾದಕರಿಗೆ ಮನೋಜ್ ಬೈಲಕೆರೆ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರೇಖಾಚಿತ್ರವನ್ನು ಬಿಡಿಸಿದಂತಹ ರಾಘವೇಂದ್ರ ಕೆ ಅಮೀನ್ ಇವರಿಗೆ ಧೀರಜ್ ಬನ್ನಂಜೆಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಮಾಡಿದಂತಹ ಸುಷ್ಮಾ ಇವರಿಗೆ ರಾಕೇಶ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸುಷ್ಮಾ ಇವರು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಫೈನಲ್ ಇಯರ್ BCom ಸ್ಟೂಡೆಂಟ್ ಆಗಿದ್ದಾರೆ. ಇಲ್ಲಿಗೆ ಸ್ಮರಣಿಕೆ ವಿತರಣೆ ಮುಕ್ತಾಯವಾಯಿತು. ಅಂತ್ಯವಿಲ್ಲದ ಆದಿ ತಂತಿ ಇಲ್ಲದ ವೇಳೆ ಧನ್ಯವಾದವಿಲ್ಲದ ಕಾರ್ಯಕ್ರಮ ಎಂದಿಗೂ ಪೂರ್ತಿಯಾಗಲಾರದು. ಇದೀಗ ವಂದನಾರ್ಪಣೆ. ಇಂದಿನ ಕಾರ್ಯಕ್ರಮದ ಪ್ರಾಯೋಜಕರಲ್ಲಿ ಓರ್ವರಾದ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಇವರೇ. ಒಂದೇ ಒಂದೇ ಸುಂದರ ಸಂಜೆಯ ಈ ಕಾರ್ಯಕ್ರಮದಲ್ಲಿ ಕೋವಿಡ್ನ ಈ ಸಂದರ್ಭದಲ್ಲೂ ಕೂಡ ಸಭಾಂಗಣ ತುಂಬಿ ಆರಂಭದಿಂದ ಕೊನೆಯ ಹಂತದಲ್ಲೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್ ಅಂತ ಹೇಳ್ಬೋದು, ಅಷ್ಟು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತು ವೀರ ಸಾವರ್ಕರ್ ಅವರ ಬದುಕನ್ನು ನಾವು ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡಿದ್ದೇವೆ. ಆದರೆ ಅವರ ವಂಶದ ಕುಡಿ ಅವರ ಮೊಮ್ಮಗನ ಬಾಯಿಂದ ಇವತ್ತು ಕೇಳುವಂತಹ ಒಂದು ಸೌಭಾಗ್ಯ ನಮಗೆಲ್ಲರಿಗೂ ಕೂಡ ಒದಗಿರುವಂಥದ್ದು ನಮಗೆಲ್ಲರಿಗೂ ಸಂತೋಷವನ್ನು ತಂದುಕೊಟ್ಟಿದೆ. सात्विक जी, हमने सावरकर को देखा नहीं है. आपका भाषण सुन के हमको पूरा वीर सावरकर का पूरा चरित्र के हमको मालूम पड़ा है और बहुत आनंद हुए. इधर आके हमको मार्गदर्शन किया. हमारा कर्मा संगठन के बारे में आपको बहुत बहुत धन्यवाद सर. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪ್ರಮುಖ ಭಾಷಣವನ್ನು ಮಾಡಿ ನಮಗೆ ನಿಜವಾದ ಅರ್ಥದಲ್ಲಿ ಸಾವರ್ಕರ್ರ ಬದುಕು ಇವತ್ತು ಯಾವ ರೀತಿ ಒಂದು ಮುಖದಲ್ಲಿ ನಾವು ಗಾಂಧೀಜಿಯನ್ನು ನಾವು ಕಂಡಿದ್ದೀವಿ, ಅದರಲ್ಲಿ ಅವರಿಗಿಂತೂ ಮೇಲ್ಪಂಕ್ತಿಯಾದಂಥ ವ್ಯಕ್ತಿತ್ವದಲ್ಲಿ ಇವತ್ತು ದೇಶಭಕ್ತ ವೀರ ಸಾವರ್ಕರ್ರ ಚರಿತ್ರೆಯನ್ನು ತಿಳಿಯುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನು ಇವತ್ತು ನಾನು ವಿಶೇಷವಾಗಿ ಸಾತ್ವಿಕ ಸಾವರ್ಕರ್ಗೆ ನಿಮ್ಮೆಲ್ಲರ ಪರವಾಗಿ ವಿಶೇಷವಾದಂತಹ ಅಭಿನಂದನೆಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸುಮಾರು ಒಂದೂವರೆ ಗಂಟೆ ಕಾಲ ಪ್ರಕಾಶ್ ಮಲ್ಪೆಯವರು ಸಂದೀಪ್ ಬಾಲಕೃಷ್ಣರವರೊಟ್ಟಿಗೆ ಸಂವಾದವನ್ನು ನಡೆಸಿದರು. ಯಾವ ರೀತಿಯ ಒಂದು ವೀರ ಸಾವರ್ಕರ್ರ ಬಗ್ಗೆ ವಿರೋಧಿಗಳು ಯಾವ ರೀತಿ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದರು, ನಿಜ ಅರ್ಥದಲ್ಲಿ ಅದು ಏನು ಆಗಿತ್ತು ಎನ್ನುವುದರ ಬಗ್ಗೆ ವಿಸ್ತಾರವಾಗಿ ನಮಗೆ ಅಂಕಣಕಾರರು, ಸಾಹಿತಿಗಳು, ಲೇಖಕರಾಗಿರ್ತಕ್ಕಂತಹ ಸನ್ಮಾನ್ಯ ಸಂದೀಪ್ ಬಾಲಕೃಷ್ಣರವರು ನಮಗೆ ವಿಶ್ವಾರ್ಥದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಸಂಸ್ಥೆ ಪರವಾಗಿ ವಿಶೇಷವಾದಂಥ ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಗೆ ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪತ್ರಕರ್ತರಾದಂತಹ ಶ್ರೀಕಾಂತ್ ಶೆಟ್ಟಿಯವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಿಶೇಷ ಧನ್ಯವಾದವನ್ನು ಸಲ್ಲಿಸ್ತೀನಿ. ಇದರೊಟ್ಟಿಗೆ ಇವತ್ತಿನ ಪುರಭವನದ ಆಡಳಿತ ಮಂಡಳಿಗೆ ನಮಗೆ ಪೂರ್ಣ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವಿಶೇಷವಾದಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಅದರೊಟ್ಟಿಗೆ ನಮ್ಮ ಪತ್ರಕರ್ತರು ಮತ್ತು ದೃಶ್ಯ ಮಾಧ್ಯಮದ ನಮ್ಮೆಲ್ಲ ಸ್ನೇಹಿತರು ಇವತ್ತು ಪೂರ್ತಿ ಒಂದು ಕಾರ್ಯಕ್ರಮವನ್ನು ಇಷ್ಟು ವ್ಯವಸ್ಥಿತವಾಗಿ ನಡೆಯಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ನಾನು ವಿಶೇಷವಾಗಿ ಸಂಸ್ಥೆಯ ಪರವಾಗಿ ವಿಶೇಷ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ.